ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ 40+ ಅಂಕಗಳ ಒಂದು ಪಾಸಿಂಗ್ ಪ್ಯಾಕೇಜನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಈಗ ಆಲ್ರೆಡಿ ಒಂದು ಪಾರ್ಟನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀವಿ ಮಕ್ಕಳ. ಸೊ ಉಳಿದಂತಹ ಪ್ರಶ್ನೆಗಳು ಯಾವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು, ಸೊ ನೀವು 40+ ಮಾರ್ಕ್ಸ್ ತಗೋಬೇಕು ಅಂತ ಹೇಳಿದರೆ ಆ ಎಲ್ಲ ಕ್ವಶನ್ಸ್ ನಾನು ಉಳಿದ ಕ್ವಶನ್ಸ್ಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾವೆಲ್ಲ ಕ್ವಶನ್ಸ್ ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೋಹದ ಉದ್ಧರಣೆ ಕ್ರಿಯೆ. ಸೊ ಇದಕ್ಕೆ ಬಂದರೆ ನಾವು ಹುರಿಯುವಿಕೆ ಮತ್ತು ಕಾಯಿಸುವಿಕೆ ಎರಡನ್ನೂ ಸಹ ನೆನ್ಪಿಟ್ಕೊಳ್ಳಿ. ಸೊ ಹುರಿಯುವಿಕೆ ಅಂತೆಲ್ಲಾದರೂ ಕೇಳ್ಬೋದು, ಅಥವಾ ಉರಿಯುವಿಕೆ ಮತ್ತು ಕಾಯಿಸುವಿಕೆಗೆ ಇರುವಂತಹ ವ್ಯತ್ಯಾಸ ಅಂತೆಲ್ಲಾದರೂ ಸಹ ಕೇಳ್ಬೋದು. ಹಾಗಾಗಿ ಇದನ್ನು ನೋಡ್ಕೊಳ್ಳಿ. ಸೊ ಉರಿಯುವಿಕೆ ಅಂತ ಹೇಳಿದರೆ ಸಲ್ಫೈಡ್ ಅದುರುಗಳನ್ನು ಆಕ್ಸೈಡನ್ನಾಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸಬೇಕಾಗ್ತದೆ. ಈ ವಿಧಾನವನ್ನೇ ಉರಿಯುವಿಕೆ ಅಂತೀವಿ. ಸೊ ಉರಿಯುವಿಕೆಯಲ್ಲಿ ನೋಡಿ ಇಲ್ಲಿ ಈ ಒಂದು ಸಮೀಕರಣವನ್ನು ನೋಡ್ಕೊಳ್ಳಿ. ಕಾಯಿಸುವಿಕೆ ಅಂತ ಹೇಳಿದರೆ ಕಾರ್ಬನ್ ಡೈಆಕ್ಸೈಡ್ ಅದರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಬೇಕಾದರೆ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸಬೇಕು, ಅದನ್ನೇ ಕಾಯಿಸುವಿಕೆ ಅಂತೀವಿ. ಸೊ ಹುರಿಯುವಿಕೆ ಅಂದರೆ ಸಲ್ಫೈಡ್ ಅದರನ್ನು ಆಕ್ಸೈಡನ್ನಾಗಿ ಪರಿವರ್ತಿಸೋದು, ಅಧಿಕ ಗಾಳಿ. ಇಲ್ಲಿ ಕಾರ್ಬೋನೇಟ್ ಅದರುಗಳನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಕಡಿಮೆ ಗಾಳಿಯಲ್ಲಿ, ಅಲ್ಲಿ ಅಧಿಕ ಬಳಸಿದರೆ ಕಡಿಮೆ, ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ. ನೆಕ್ಸ್ಟ್ ನೈಸರ್ಗಿಕ ವಿದ್ಯಮಾನಗಳು. ಸೊ ನಮಗೆ ಗೊತ್ತಿದೆ ಮಕ್ಕಳ, ವಾತಾವರಣದಲ್ಲಿರುವಂತಹ ನೀರಿನ ಸಣ್ಣ ಹನಿಗಳು ಕಿರು ಪಟ್ಟಕದಂತೆ ವರ್ತಿಸ್ತವೆ. ಹಾಗಾಗಿ ಅವು ಸೂರ್ಯನ ಪತನ ಮತ್ತು ಕಿರಣಗಳನ್ನು ವಕ್ರೀಭವನಗೊಳಿಸಿ ಚದುರಿಸ್ತವೆ, ನಂತರ ಅಂತಿಮವಾಗಿ ಪ್ರತಿಫಲಿಸ್ತವೆ. ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವಂತಹ ವಕ್ರೀಭವನ ಹೊಂದಿದಾಗ ಇದು ವರ್ಣ ವಿಭಜನೆ ಹೊಂದಿ ಕಾಮನಬಿಲ್ಲು ಉಂಟು ಮಾಡ್ತದೆ. ಇದನ್ನು ತುಂಬ ಬಾರಿ ಕೇಳ್ತಾರೆ. ನಿಸರ್ಗದಲ್ಲಿ ಕಾಮನಬಿಲ್ಲು ಹೇಗೆ ಉಂಟಾಗ್ತದೆ, ನಕ್ಷತ್ರಗಳು ಏಕೆ ಮಿನುಗುವುದಿಲ್ಲ, ಶುಭ್ರ ಆಕಾಶ ನೀಲಿ ಬಣ್ಣದಲ್ಲಿ ಕಾಣಿಸುತ್ತಿದೆ ಏಕೆ. ಸೊ ನಿಮಗೆ ನೋಡಿ ಸಂಪೂರ್ಣವಾಗಿ ಆನ್ಸರ್ ಇದೆ. ಸೊ ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿ ಭೂಮಿಯನ್ನು ತಲುಪುವ ಮುನ್ನ ಸತತವಾಗಿ ಅದು ವಕ್ರೀಭವನವನ್ನು ಹೊಂದ್ತಾ ಇರ್ತದೆ. ಸೊ ವಾಯುಮಂಡಲದ ವಕ್ರೀಭವನವು ಮಧ್ಯಮ ವಕ್ರೀಭವನ ಸೂಚ್ಯಾಂಕವು ಬದಲಾಗುವುದರಿಂದ ಉಂಟಾಗ್ತದೆ. ನಕ್ಷತ್ರಗಳು ನಮ್ಮಿಂದ ತುಂಬ ದೂರದಲ್ಲಿವೆ. ನಿರಂತರ ವಕ್ರೀಭವನದಿಂದಾಗಿ ನಕ್ಷತ್ರಗಳ ತೋರಿಕೆಯ ಸ್ಥಾನ ಬದಲಾವಣೆ ಆಗ್ತದೆ, ಹಾಗಾಗಿ ನಮಗೆ ಅವು ಮಿನುಗಿದಂತೆ ಕಾಣಿಸ್ತದೆ. ನೆಕ್ಸ್ಟ್ ಆಕಾಶ ನೀಲಿ ಬಣ್ಣದಲ್ಲಿ ಕಾಣಿಸ್ತದೆ ಯಾಕೆ ಅಂತ ಹೇಳಿದರೆ ಗಾಳಿಯ ಅಣುಗಳು ಮತ್ತು ಸಣ್ಣ ಕಣಗಳ ಗೋಚರ ಬೆಳಕಿನ ತರಂಗಾಂತರ ಸಣ್ಣದಾಗಿರ್ತದೆ. ಇವು ಬೆಳಕಿನ ಕಡಿಮೆ ತರಂಗಾಂತರವುಳ್ಳ ನೀಲಿ ಬಣ್ಣವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಚದುರಿಸ್ತದೆ, ಹಾಗಾಗಿ ನಮಗೆ ಆಕಾಶ ನೀಲಿ ಬಣ್ಣದಲ್ಲಿ ಕಾಣಿಸ್ತದೆ. ನೆಕ್ಸ್ಟು ವಿವಿಧ ವಿದ್ಯುತ್ ವಾಹಕದ ಸುತ್ತಲೂ ಉಂಟಾಗುವಂಥ ಕಾಂತಕ್ಷೇತ್ರದ ಗುಣಲಕ್ಷಣಗಳು, ಇವನ್ನ ನೋಡ್ಕೊಳ್ಳೋಣ. ಸೊಲೆನಾಯ್ಡ್ನಲ್ಲಿ ಉಂಟಾದಂತಹ ಕಾಂತಕ್ಷೇತ್ರದ ಗುಣಗಳು. ಸೊ ಹೇಗಿರ್ತದೆ, ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಪರಸ್ಪರ ಸಮಾಂತರ ಸರಳ ರೇಖೆಗಳಂತಿರುತ್ತವೆ. ಮತ್ತು ಸೊಲೆನಾಯ್ಡ್ನ ಒಳಭಾಗದ ಬಿಂದುವಿನಲ್ಲಿ ಕಾಂತಕ್ಷೇತ್ರವು ಸಮನಾಗಿರ್ತದೆ, ಅಂದರೆ ಏಕರೂಪದಲ್ಲಿ ಇರ್ತದೆ. ಇವೆರಡು ನೆನ್ಪಿಟ್ಕೊಂಡಿರಿ, ಒನ್ ವರ್ಡ್ ಆನ್ಸರ್ಸಲ್ಲೂ ಸಹ ಕೇಳ್ಬೋದು. ಹಾಗಾಗಿ ನೆಕ್ಸ್ಟ್ ನೇರ ವಾಹಕದಲ್ಲಿ ಉಂಟಾದಂತಹ ಕಾಂತಕ್ಷೇತ್ರದ ಗುಣಲಕ್ಷಣಗಳು. ಸೊ ಕಾಂತಕ್ಷೇತ್ರದ ದಿಕ್ಕು ವಿದ್ಯುತ್ ಹರಿಯುವ ದಿಕ್ಕನ್ನು ಅವಲಂಬಿಸಿರ್ತದೆ. ಕಾಂತಕ್ಷೇತ್ರದ ಪ್ರಮಾಣ ವಾಹಕದ ಮೂಲಕ ಹರಿಯುವಂತಹ ವಿದ್ಯುತ್ ಪ್ರವಾಹವನ್ನು ಅವಲಂಬಿಸಿದೆ. ವಾಹಕದಿಂದ ದೂರ ಸರಿದಂತೆ ಕಾಂತಕ್ಷೇತ್ರದ ತೀವ್ರತೆಯು ಸಹ ಕಡಿಮೆ ಆಗ್ತದೆ, ಹತ್ತಿರ ಬಂದಂತೆ ತೀವ್ರತೆ ಪ್ರಬಲವಾಗಿರ್ತದೆ. ಕಾಂತಕ್ಷೇತ್ರ ವಾಹಕದ ದೂರದೊಂದಿಗೆ ವಿಲೋಮಾನುಪಾತದಲ್ಲಿ ಇರ್ತದೆ. ನೆಕ್ಸ್ಟ್ ಕಾಂತೀಯ ಬಲರೇಖೆಯ ಗುಣಲಕ್ಷಣಗಳು ಆಗಲೇ ನಾವು ನೋಡಿದ್ದೀವಿ. ಇವು ಆವರ್ತ ಜಾಲವಾಗಿರ್ತವೆ, ಒಂದನ್ನೊಂದು ಸೇರುವುದಿಲ್ಲ. ಉತ್ತರ ಧ್ರುವದಿಂದ ಉತ್ಸರಿತವಾಗಿ ದಕ್ಷಿಣ ಧ್ರುವಕ್ಕೆ ವಿಲೀನಗೊಳ್ಳುತ್ತದೆ. ಸಾಂದ್ರತೆ ಧ್ರುವಗಳಲ್ಲಿ ಹೆಚ್ಚಾಗಿರ್ತದೆ, ಮತ್ತು ಸಾಂದ್ರತೆ ಹೆಚ್ಚಾಗಿದ್ದಲ್ಲಿ ಕಾಂತಕ್ಷೇತ್ರದ ಬಲವು ಸಹ ಹೆಚ್ಚಾಗಿರ್ತದೆ. ಇದಿಷ್ಟು. ನೆಕ್ಸ್ಟ್ ನಾವು ಸರಳ ಲೆಕ್ಕಗಳು ಮತ್ತು ರಚನೆಗಳು. ಸೊ ನಮಗಿಲ್ಲಿ ರಚನೆಗಳನ್ನು ಸಹ ನೋಡ್ಕೊಳ್ಳಿ ಮಕ್ಕಳ, ವೆರಿ ಇಂಪಾರ್ಟೆಂಟ್. ಸೊ 10ರಿಂದ 12 ಅಂಕಗಳನ್ನು ನಾವಿಲ್ಲಿ ಅಂದಾಜಿಸ್ಬೋದು ನೋಡಿ. ಸೊ ಫಸ್ಟ್ ಸೂತ್ರಗಳನ್ನ ನೆನ್ಪಿಟ್ಕೊಳ್ಳಿ. ಸೊ ಓಮ್ನ ನಿಯಮ V = I × R, ಸಾಮರ್ಥ್ಯ P × E = P × T. RS ಅಂತ ಹೇಳಿದರೆ ಸರಣಿಯಲ್ಲಿ ರೋಧಗಳನ್ನು ಜೋಡಿಸಿರುವಂತಹದ್ದು, R1 + R2 + R3 ಅದು ಸೂತ್ರ. ಜೌಲ್ನ ಉಷ್ಣೋತ್ಪಾದನಾ ನಿಯಮ H = I²RT. ಅದೇ ರೀತಿ I = Q/T, P = V × I, V = W/Q. ಸೊ ಈ ಸೂತ್ರದ ಮೇಲೇ ನೀವು ಲೆಕ್ಕಗಳನ್ನು ಅಭ್ಯಾಸ ಮಾಡಿ ಮಕ್ಕಳು, ಬೇರೆ ಏನು ಬೇಡ. ಇದಿಷ್ಟೇ ಸೂತ್ರ ಕಲ್ತ್ಕೊಂಡ್ರೆ ಇದ್ರ ಮೇಲೇ ನಿಮಗೆ ಲೆಕ್ಕವನ್ನು ಕೊಡ್ತಾರೆ.
ಓಕೆನಾ. ಸೊ ಇಲ್ಲಿ ಒಂದೆರಡು ಲೆಕ್ಕಗಳಿದ್ದಾವೆ, ಪ್ರಾಕ್ಟೀಸ್ ಮಾಡೋಣ. 20 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ 1 ಮೀಟರ್ ಉದ್ದದ ಮ್ಯಾಂಗನೀಸ್ ತಂತಿಯ ರೋಧಶೀಲತೆ 1.84 × 10⁻⁻6 ಓಮ್ ಮೀಟರ್ ಆಗಿದೆ. ತಂತಿಯ ವ್ಯಾಸ 3 × 10⁻⁻4 ಮೀಟರ್ ಆದರೆ ತಂತಿಯ ರೋಧವನ್ನು ಕಂಡುಹಿಡಿಯಿರಿ. ಸೊ ತಂತಿಯ ರೋಧ ಆರ್ ಅನ್ನು ಕಂಡುಹಿಡಿಯಬೇಕು. ಏನೇನು ಕೊಟ್ಟಿದ್ದಾರೆ? ರೋಧಶೀಲತೆ ರೋ ಕೊಟ್ಟಿದ್ದಾರೆ 1.84 × 10⁻⁻6 ಓಮ್ ಮೀಟರ್. ಉದ್ದನು ಕೊಟ್ಟಿದ್ದಾರೆ ಅವರೇನೆ ಎಷ್ಟು? 1 ಮೀಟರ್. 1 ಮೀಟರ್ ಬರ್ಕೊಳ್ಳೋಣ. ವ್ಯಾಸ ಅವರೇ ಕೊಟ್ಟಿದ್ದಾರೆ ಮಕ್ಕಳ ಎಷ್ಟು? 3 × 10⁻⁻4. ಸೊ ನಮಗೆ ಅಡ್ಡ ಕೊಯ್ದದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಳೋಣ. ಫಸ್ಟ್ ಎ = πr² / 4 ಆಗ್ತದೆ. ಹೌದಾ? ಸೊ ಬರ್ಕೊಳ್ಳಿ. 22 / 7 × r²/4 ಅಂತ ಇದೆ. ಸೊ r² ಏನಾಗಿದೆ ಮಕ್ಕಳ ನಮಗಿಲ್ಲಿ ನೋಡಿ. ಸೊ r² ಅಂತ r ಅಂದರೆ ತ್ರಿಜ್ಯ. ಸೊ ಡಿ ಅಂದರೆ ನಮಗೆ ಗೊತ್ತಿದೆ. ಸೊ ಡಿ = 2r, ರೈಟ್. ದರ್ಫೋರ್ ಇನ್ಸ್ಟೆಡ್ ಆಫ್ ಡಿ = 2r ಇದೆ ಅಲ್ವಪ್ಪ. ಸೊ r = d/4 ಆಗ್ತದೆ. ಸೊ ದರ್ಫೋರ್ ವಿಲ್ ಗೆಟ್ 3 × 10⁻⁻4 / 4 ಇಂಟು 3 × 10⁻⁻4. ಸೊ ಕ್ಯಾನ್ಸಲೇಷನ್ ಎಲ್ಲ ಮಾಡಿದ್ರೆ ನಮಗೆ ಇಷ್ಟು ಬರ್ತದೆ ಮಕ್ಕಳ ಎ. ಸೊ ನಮಗೆ ಫಾರ್ಮುಲಾ ಇದೆ ರೋ r = ರೋ ಇಂಟು L / A. ಸೊ ಹಾಗಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿರೋದು r. ಸೊ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 26.02 ಓಮ್ ಬರುತ್ತದೆ. ನೆಕ್ಸ್ಟ್ ಕೊಟ್ಟಿರುವಂತಹ ವಿದ್ಯುತ್ ಮಂಡಲದಲ್ಲಿ ಮಂಡಲದ ಒಟ್ಟು ರೋಧ ಮತ್ತು ಒಟ್ಟು ಪ್ರವಾಹವನ್ನು ಕಂಡುಹಿಡಿಬೇಕು. ಇಲ್ಲಿ ನೋಡಿ ನಮಗೆ ಇಲ್ಲೊಂದು ರೆಸಿಸ್ಟೆನ್ಸ್, ಇಲ್ಲೊಂದು ರೆಸಿಸ್ಟೆನ್ಸ್, ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ. ಸೊ ಇವು ಏನಾಗಿದೆ? ಪ್ಯಾರಲಲ್ ಆಗಿ ಸಮಾಂತರವಾಗಿ ಜೋಡಣೆಯಾಗಿದೆ. ಸೊ ಹಾಗಾಗಿ ಫಸ್ಟ್ ನಾವು ಸಮಾಂತರ ಜೋಡಣೆ ಬರ್ಕೊಳ್ಳೋಣ. 1/Rp = 1/R1 + 1/R2 + 1/R3. ಸೊ ಮೊದಲನೇದೇನಾಗಿದೆ ಮಕ್ಕಳ? 2 ಇದೆ, ಇದು 2 ಇದೆ, ಇದು 4 ಇದೆ, ಇದು ಸಹ 4 ಇದೆ. ಸೊ ಅಲ್ಲಿಗೆ ನಾವು ಬರ್ಕೊಳ್ಳೋಣ 1/2 + 1/4 + 1/4. ಸೊ ಲಸಹ ತೆಗೆದುಕೊಂಡ್ರೆ 4 ಬರ್ತದೆ. ಹಾಗಾಗಿ ಇಲ್ಲಿ 2 + 1 + 1. ಸೊ ನಮಗಿಲ್ಲಿ ನಿಮ್ಗೆ ಗೊತ್ತಾಗಲಿ ಅಂದರೆ ಲಸಹ ತೆಗೆದುಕೊಳ್ಳಿ. ಸೊ ವಿಲ್ ಗೆಟ್ 4 / 4. ಸೊ 4 ಕ್ಯಾನ್ಸಲ್ ಆದರೆ 1 ಓಮ್ ಆಗ್ತದೆ. ಹಾಗಾಗಿ RP 1 ಓಮ್ ಆಯಿತು. ಸೊ ನಮ್ಗೆ ಕೇಳಿರೋದು ಮಂಡಲದ ಒಟ್ಟು ರೋಧ. ಸೊ ಈಗ ನಮಗೆ ಇವೆರಡನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಇವು ಸರಣಿಯಲ್ಲಿದೆ. ಹಾಗಾಗಿ ಒಟ್ಟು ರೋಧ R = RP + R4 ಆಗ್ತದೆ. ದರ್ಫೋರ್ ನಮಗೆ 6 ಓಮ್ ಬಂತು. ಈಗ ವಿದ್ಯುತ್ ಪ್ರವಾಹ ಕಂಡುಹಿಡಿಬೇಕು. ಸೊ ಸೂತ್ರ ಓಮ್ನ ನಿಯಮ ಗೊತ್ತಿದೆ ಮಕ್ಕಳ. ಸೊ I = V / R. ಸೊ ದರ್ಫೋರ್ 6/6 ಮಾಡಿದ್ರೆ 6 ಓಮ್ ಬರ್ತದೆ. ಹಾಗಾಗಿ ಈ ರೀತಿ ಲೆಕ್ಕಗಳನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟು ಒಂದು ವಿದ್ಯುತ್ ಮಂಡಲದಲ್ಲಿ 50 ಓಮ್ ರೋಧವಿರುವಂತಹ ವಿದ್ಯುತ್ ಬಲ್ಬನ್ನು 10 ವೋಲ್ಟ್ ಬ್ಯಾಟ್ರಿಗೆ ಸಂಪರ್ಕಿಸಲಾಗಿದೆ. ವಿದ್ಯುತ್ ಬಲ್ಬ್ನ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಮತ್ತು ಬಲ್ಬ್ನ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ ವಿದ್ಯುತ್ ಮಂಡಲದಲ್ಲಿ 50 ಓಮ್ ರೋಧ ಅಂದರೆ R ಅನ್ನು ಕೊಟ್ಟಿದ್ದಾರೆ. ರೆಸಿಸ್ಟೆನ್ಸ್ R = 50 ಓಮ್. ವೋಲ್ಟ್ ಕೊಟ್ಟಿದ್ದಾರೆ. ವೋಲ್ಟೇಜ್ ಎಷ್ಟಿದೆ? ಪೊಟೆನ್ಷಿಯಲ್ ಡಿಫರೆನ್ಸು 10 ವೋಲ್ಟ್ ಇದೆ. ಅದೇ ರೀತಿ I ಅನ್ನು ಕೊಟ್ಟಿಲ್ಲ, ಕಂಡುಹಿಡಿಬೇಕು. P ಅನ್ನು ಕೊಟ್ಟಿಲ್ಲ, ಕಂಡುಹಿಡಿಬೇಕು. ಸೊ ಸೂತ್ರ ಬರ್ಕೊಳ್ಳೋಣ. ಇಲ್ಲಿ ಓಮ್ನ ನಿಯಮನೇ ಬರ್ಕೋಬೇಕು. V = I × R. ಸೊ I ಕ್ಯಾಲ್ಕುಲೇಷನ್ ಮಾಡೋಣ ಫಸ್ಟು. ಸೊ V / R ಆಗ್ತದೆ, ರೈಟ್. ಸೊ V ಅವರೇ ಕೊಟ್ಟಿದ್ದಾರೆ 10 ವೋಲ್ಟ್ / 50. ಸೊ 0.2 ಓಮ್ 2 ಆಂಪ್ಸ್ ಆಯಿತು. ಕರೆಂಟ್ ಗೊತ್ತಾಯಿತು. ಈಗ ಪವರನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಸಾಮರ್ಥ್ಯವನ್ನು ಕ್ಯಾಲ್ಕುಲೇಟ್ ಮಾಡಿ. ಸೂತ್ರ ಗೊತ್ತಿದೆ P = V × I. ಸೊ ವಿಲ್ ಗೆಟ್ 2 ವ್ಯಾಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಕೊಟ್ಟಿರುವ ವಿದ್ಯುತ್ ಮಂಡಲದಲ್ಲಿ ಚಿತ್ರವನ್ನು ಗಮನಿಸಿ ವಿದ್ಯುತ್ ಮಂಡಲದ ಒಟ್ಟು ರೋಧ ಮತ್ತು ಮಂಡಲದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿ. ಸೊ ಇವೆರಡು ಏನಲ್ಲಿದೆ ಮಕ್ಕಳ? ಇದನ್ನು R1 ಅಂತ ಹೇಳಿ ತೆಗೆದುಕೊಳ್ಳಿ ಮಕ್ಕಳ. ಇದನ್ನು R2 ಆ್ಯಂಡ್ R3, ರೈಟ್. ಸಾರಿ, ಇದನ್ನು R3 ಅಂತ ತೆಗೆದುಕೊಳ್ಳೋಣ. ಸೊ ಇವೆರಡು ಸಮಾಂತರ ಜೋಡಣೆಯಲ್ಲಿದೆ. ಸೊ ಇದು ಒಟ್ಟು ರೋಧ ಕಂಡುಕೊಂಡ್ರೆ ಇದು ಸರಳಿಗೆ ಬರ್ತದೆ. ಹಾಗಾಗಿ ಫಸ್ಟ್ ನಾವು ಬರ್ಕೊಳ್ಳೋಣ. R1 5 ಓಮ್, R2 4 ಓಮ್, R3 12 ಓಮ್, ವೋಲ್ಟ್ 24 ವೋಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಕಂಡುಹಿಡಿಬೇಕಾಗಿರೋದು RT ಟೋಟಲ್ ರೆಸಿಸ್ಟೆನ್ಸ್ ಆ್ಯಂಡ್ I ಅನ್ನು ಕಂಡುಹಿಡಬೇಕು. ಸೊ ಹಾಗಾಗಿ ವಿದ್ಯುತ್ ಮಂಡಲದ ಒಟ್ಟು ರೋಧ ಕಂಡುಹಿಡ್ಕೊಳ್ಳೋಣ. RT = R + 1/Rp. ಸೊ ಹಾಗಾಗಿ 1/R2 + 1/R3.
ಇದನ್ನು ಸಾರ್ಟ್ ಔಟ್ ಮಾಡಿ ವ್ಯಾಲ್ಯೂಸ್ ಎಲ್ಲ ಇದು ಮಾಡಿದ್ರೆ ನಮಗೆ T = 8 ಓಮ್ ಬರ್ತದೆ. ಓಕೆನಾ? ಸೊ ಇದು ನಮಗೆ ಟೋಟಲ್ ರೆಸಿಸ್ಟೆನ್ಸ್. ಸೊ ವಿದ್ಯುತ್ ಕಂಡುಹಿಡಿಯೋದು ಬಹಳ ಈಸಿ. I = V/R 24/8 ಮಾಡಿದ್ರೆ ವಿಲ್ ಗೆಟ್ 3 ಆಂಪಿಯರ್. ನೆಕ್ಸ್ಟ್ 5 ಓಮ್ ರೋಧವಿರುವಂತಹ ಪ್ರತಿ 2 ಸೆಕೆಂಡಿಗೆ 1000 ಜೌಲ್ ಉಷ್ಣಶಕ್ತಿ ಉತ್ಪತ್ತಿಯಾಗ್ತಿದೆ. ರೋಧಕದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ 5 ಓಮ್ ರೋಧಕ ಇರುವಂಥದ್ದು R ಅನ್ನು ಕೊಟ್ಟಿದ್ದಾರೆ. ಪ್ರತಿ 2 ಸೆಕೆಂಡಿಗೆ T ಕೊಟ್ಟಿದ್ದಾರೆ. 1000 ಜೌಲ್ ಉಷ್ಣಶಕ್ತಿ, ಹೆಚ್ಚು ಸಹ ಕೊಟ್ಟಿದ್ದಾರೆ 1000 ಜೌಲು. ಸೊ ರೋಧಕದ ನಡುವಿನ ವಿಭವಾಂತರ V ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ನಮಗೆ ಹೆಚ್ಚನ್ನು ಕೊಟ್ಟಿರೋದ್ರಿಂದ ನಾವು ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನೇ ಬಳಸಬೇಕು. H = I²RT. ಸೊ ಫಸ್ಟ್ ನಾವು I ಕಂಡಿಟ್ಕೊಳ್ಳೋಣ. I = ಸೊ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಈ ಕಡೆ ಸ್ಕ್ವೇರ್ ರೂಟ್ ಆಗ್ತದೆ. √H/RT. H ಅಂದರೆ 1000 / 5 × 2. ಸೊ ಹಾಗಾಗಿ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಮಕ್ಕಳ. 0 ಕ್ಯಾನ್ಸಲ್ ಆಗುತ್ತೆ. ಸೊ √100. √100 ಇಸ್ ನಥಿಂಗ್ ಬಟ್ 10 ಆಂಪಿಯರ್ ಆಯ್ತದೆ. I ಬಂತಾ? ಸೊ ಈಗ I ಗೊತ್ತಿದ್ರೆ ನಮಗೆ ರೋಧಕದ ನಡುವಿನ ವಿಭವಾಂತರ V ಅನ್ನು ಕಂಡಿಡ್ಕೋಬೋದು. V = I × R. ಸೊ ವಿ ಗಾಟ್ 50 ವೋಲ್ಟ್. ನೆಕ್ಸ್ಟ್ ಉದ್ದ I ಮತ್ತು ಅಡ್ಡ ಕೊಯ್ಲದ ವಿಸ್ತೀರ್ಣ A ಇರುವಂತಹ ವಾಹಕ ತಂತಿಯ ರೋಧವು 4 ಓಮ್ ಆಗಿದೆ. ಅದೇ ರೀತಿ ಇನ್ನೊಂದು ವಾಹಕ ತಂತಿಯ ಉದ್ದ ಅರ್ಧ ಮತ್ತು ಅದರ ಅಡ್ಡ ಕೊಯ್ಲದ ವಿಸ್ತೀರ್ಣ 2 ಆಂಪ್ಸ್ ಆದ ರೋಧ ಕಂಡುಹಿಡಿಯಿರಿ. ಸೊ ಇಲ್ಲಿ ನೋಡಿ, ಸಂಪೂರ್ಣವಾಗಿ ಲೆಕ್ಕವನ್ನು ಬಿಡಿಸಿದ್ದೀವಿ. ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ರೋಧಕಗಳಾದ R1, R2 ಮತ್ತು R3ಗಳ ಬೆಲೆಗಳು ಕ್ರಮವಾಗಿ 10 ಓಮ್, 20 ಓಮ್, 60 ಓಮ್ ಮತ್ತು 24 ವೋಲ್ಟ್ ವಿಭವಾಂತರವನ್ನು ಬ್ಯಾಟರಿಗೆ ಸಮಾಂತರವಾಗಿದೆ. ವಿದ್ಯುತ್ ಮಂಡಲದಲ್ಲಿ ಜೋಡಿಸಿದೆ. ಹಾಗಾಗಿ ಕೆಳಗಿನವುಗಳನ್ನು ಲೆಕ್ಕಾಚಾರ ಮಾಡಿ. ಪ್ರತಿಯೊಂದು ರೋಧಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ, ವಿದ್ಯುತ್ ಮಂಡಲದಲ್ಲಿನ ಒಟ್ಟು ವಿದ್ಯುತ್ ಪ್ರವಾಹ, ಒಟ್ಟು ರೋಧ. ಸೊ ಇಲ್ಲಿ I1, I2, I3 ಮೂರನ್ನೂ ಕ್ಯಾಲ್ಕುಲೇಷನ್ ಮಾಡಬೇಕು ಮಕ್ಕಳ. I1 = V. ಪ್ರತಿ ಒಂದು ರೋಧದ್ದು ಅವರು ಕರೆಂಟ್ ಕೇಳಿದ್ದಾರೆ. ಹಾಗಾಗಿ V/R1 = 24/10. ಸೊ 2.4. ನೆಕ್ಸ್ಟು 1.2, 0.4 ಒಟ್ಟು ಕರೆಂಟ್ ಕೇಳಿದ್ದಾರೆ. ಸೊ ಅಲ್ಲಿಗೆ I = I1 + I2 + I3. ಸೊ 4 ಆಂಪ್ಸ್ ಬಂತು. ಅದೇ ರೀತಿ ನಮಗೆ ಮಂಡಲದ ಒಟ್ಟು ರೋಧವನ್ನು ಕೇಳಿದರೆ 1/Rp = 1/10 + 1/24 + 1/60. ಸೊ ವಿ ಗಾಟ್ 6 ಆಂಪ್ಸ್, 6 ಓಮ್. ನೆಕ್ಸ್ಟ್ ಅದೇ ಆಲ್ರೆಡಿ ಸೇಮ್ ರಿಪೀಟೆಡ್ ಆಗಿರುವಂಥ ಅದೇ ಪ್ಯಾಟರ್ನಲ್ಲಿ ಕ್ವಶನ್ ಇದೆ ಮಕ್ಕಳ, ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ವೆರಿ ಇಂಪಾರ್ಟೆಂಟ್, ತುಂಬ ಬಾರಿ ಕೇಳುವಂಥ ಕ್ವಶನ್ಸ್ ಮಕ್ಕಳ. 300 ವ್ಯಾಟ್ ದರದ ರೆಫ್ರಿಜರೇಟರ್ ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆಯಾಗ್ತಿದೆ. 1 ಕಿಲೋ ವ್ಯಾಟ್ಗೆ 7 ರೂಪಾಯಿ ಅಂತೆ. 30 ದಿನಗಳಿಗೆ ಎಷ್ಟು ಶಕ್ತಿ ಖರ್ಚಾಗ್ತದೆ? ಸೊ ಬಹಳ ಈಸಿ ಮಕ್ಕಳ. ಸೊ ಫಸ್ಟ್ ನೀವು 30 ದಿನಗಳಿಗೆ ರೆಫ್ರಿಜರೇಟರ್ ಬಳಸಿದ ಶಕ್ತಿಯನ್ನು ಕಂಡುಹಿಡ್ಕೊಳ್ಳೋಣ. 30 ಇಂಟು ಎಷ್ಟು ದಿನ, ಪ್ರತಿ ದಿನಕ್ಕೆ ಎಷ್ಟು, 6 ಗಂಟೆಗಳು ಇದಾಗ್ತಾ ಇರೋದು. ಹಾಗಾಗಿ ಅದರ ಕೆಪಾಸಿಟಿ ಎಷ್ಟು, 300 ವ್ಯಾಟ್. ಸೊ ಹಾಗಾಗಿ 300 × 6 × 30 ಮಾಡಿದ್ರೆ ವಿಲ್ ಗೆಟ್ ಒಂದೇ ಸ್ಟೆಪ್ಪಿಗೆ ಸಿಕ್ಬಿಡುತ್ತೆ 54,000 ವ್ಯಾಟ್. ಅದನ್ನು ಕಿಲೋ ವ್ಯಾಟಿಗೆ ಕನ್ವರ್ಟ್ ಮಾಡಿಕೊಂಡ್ರೆ 54 ಕಿಲೋ ವ್ಯಾಟ್ ಆಗ್ತದೆ. 1 ಕಿಲೋ ವ್ಯಾಟಿಗೆ 7 ರೂಪಾಯಿ ಆದರೆ 54 ಕಿಲೋ ವ್ಯಾಟಿಗೆ ಎಷ್ಟಾಗ್ತದೆ ಮಕ್ಕಳ? ವಿಲ್ ಗೆಟ್ 378 ರುಪೀಸ್. ಸೊ ಬಹಳ ಈಸಿ ಮಕ್ಕಳ. ಇದೇ ರೀತಿ ಲೆಕ್ಕಗಳನ್ನು ಇವನ್ ಲಾಸ್ಟ್ ಇಯರಲ್ಲೂ ಸಹ ಇದೇ ಲೆಕ್ಕಗಳನ್ನೇ ಕೇಳಿದ್ದಾರೆ. ಹಾಗಾಗಿ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, 350 ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್ ದಿನಕ್ಕೆ 15 ಗಂಟೆಗಳ ಕಾಲ ಬಳಕೆ ಆಗ್ತದೆ. 250 ವ್ಯಾಟ್ ಸಾಮರ್ಥ್ಯದ ಶಕ್ತಿ ಇಸ್ತ್ರಿ ಪೆಟ್ಟಿಗೆ ದಿನಕ್ಕೆ 5 ಗಂಟೆಗಳ ಕಾಲ ಬಳಕೆ ಆಗ್ತದೆ. ಸೊ ಈ ಲೆಕ್ಕನೂ ಸಹ ಸಿಮಿಲರ್ ಇದೆ ನೋಡಿ. ಸೊ ಇಲ್ಲಿ ನಮಗೆ ಆ ಒಂದು ಟೋಸ್ಟರ್ದು ಕೆಪಾಸಿಟಿ ವ್ಯಾಟನ್ನು ಇದು ಪವರನ್ನು ಕೊಟ್ಟಿದ್ದಾರೆ, 350 ವ್ಯಾಟ್ ಆಗಿರ್ತದೆ. ಸೊ ದಿನಕ್ಕೆ 15 ಗಂಟೆಗಳ ಕಾಲ ಬಳಕೆ ಆಗ್ತಾ ಇದೆ. ಸೊ ಅದೇ ರೀತಿ 250 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆ. ಸೊ ಇಲ್ಲಿ ಎರಡನ್ನೂ ಸಹ ಕಂಪೇರ್ ಮಾಡಿ ಯಾವುದಕ್ಕೆ ಎರಡಕ್ಕೂ ತಗುಲುವಂತಹ ವೆಚ್ಚವನ್ನು ನಾವು ಕಂಡುಹಿಡಿಬೇಕು. ಸೊ ಮೊದಲನೇದಾಗಿ ನಾವು ಬ್ರೆಡ್ ಟೋಸ್ಟರ್ಗೆ ಬಳಸುವ ಶಕ್ತಿನ ನೋಡ್ತಾ ಹೋಗೋಣ ಮಕ್ಕಳ. ಸೊ 350 ಇಂಟು 15 ಆಗ್ತದೆ ಇಂಟು 30 ದಿನ. ಯಾಕೆಂದರೆ ಅವ್ರು 30 ದಿನಕ್ಕೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೇಳಿರೋದು. ಹಾಗಾಗಿ 350 × 15 × 30 ಮಾಡಿದ್ರೆ 1,57,500 ವ್ಯಾಟ್ ಬರ್ತದೆ. ಸೊ ಅದನ್ನು ಕಿಲೋ ವ್ಯಾಟಿಗೆ ಕನ್ವರ್ಟ್ ಮಾಡಿದ್ರೆ ಗೊತ್ತಿದೆ 1 ಕಿಲೋ ವ್ಯಾಟ್ = 1000 ವ್ಯಾಟ್. ದರ್ಫೋರ್ 157.5 ಕಿಲೋ ವ್ಯಾಟ್ ಆಗ್ತದೆ.
ಅದೇ ರೀತಿ 30 ದಿನ ಇಸ್ತ್ರಿ ಪೆಟ್ಟಿಗೆ ಬಳಸಿದ ಒಟ್ಟು ಶಕ್ತಿ ತೆಗೆದುಕೊಂಡ್ರೆ 250 ಇಂಟು 5 ಇಂಟು 30 ಡೇಸ್. ಸೊ ಅಲ್ಲಿಗದು 37,500 ವ್ಯಾಟ್ ಆಗ್ತದೆ. ಸೊ ಅದನ್ನು ಕಿಲೋ ವ್ಯಾಟಿಗೆ ಕನ್ವರ್ಟ್ ಮಾಡಿದ್ರೆ 37.5 ಕಿಲೋ ವ್ಯಾಟ್ ಆಗ್ತದೆ. ಸೊ 1 ಕಿಲೋ ವ್ಯಾಟಿಗೆ 4 ರೂಪಾಯಿ ಅಂತೆ 30 ದಿನಕ್ಕೆ ತಗುಲುವ ವೆಚ್ಚ ಕೇಳಿದ್ದಾರೆ. ಹಾಗಾಗಿ ಬ್ರೆಡ್ ಟೋಸ್ಟರ್ ಬಳಸಿದಂತಹ ಶಕ್ತಿ, ಅದೇ ರೀತಿ ಇಸ್ತ್ರಿ ಪೆಟ್ಟಿಗೆ ಎರಡನ್ನೂ ಕೂಡಿಸಿದರೆ ಮಕ್ಕಳ 195 ಆಗುತ್ತೆ. ಗುಣಿಸು 4 ಮಾಡಿದರೆ 780 ಆಗ್ತದೆ. ನೆಕ್ಸ್ಟ್ ರಚನೆಗಳು ಮಕ್ಕಳ. ಸೊ ಇದು ನಿಮಗೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಪಾಠದಲ್ಲೇ ಬರುವಂಥದ್ದು. ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳ. ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ ರಚನೆ ಇರ್ತದೆ. ಮೀಥೇನ್ ಮತ್ತು ಆಕ್ಸಿಜನ್ ಎರಡನ್ನೂ ಸಹ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಮೀಥೇನ್ದು ನಮಗೆ ಗೊತ್ತಿದೆ CH4. ಸೊ 1 ಕಾರ್ಬನ್ ಆ್ಯಟಮ್. ಸೊ ಸುತ್ತ 4 ಹೈಡ್ರೋಜನ್, 4 ಕಡೆ ಮೇಲೆ ಕೆಳಗೆ. ಸೊ 4 ಕಡೆ ನೀವು 4 ಹೈಡ್ರೋಜನ್ ಆ್ಯಟಮನ್ನು ಬರೆದುಬಿಟ್ಟು ಸೊ ಒಂದೊಂದು ಬಾಂಡನ್ನು ಹಾಕಿ ಮಾರ್ಕ್ ಮಾಡಿದ್ರೆ ಈಸಿಯಾಗಿ ನಿಮಗೆ ಅಂಕಗಳು ಸಿಗ್ತದೆ ಮಕ್ಕಳ. ಸೊ ನೀವು ಇಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳಿಗೆ ಬಂದರೆ ಕಾರ್ಬನ್ ಮತ್ತು ಅದರ ಸಂಯುಕ್ತದಲ್ಲಿ ವೆರಿ ಇಂಪಾರ್ಟೆಂಟ್ ಅಣುಸೂತ್ರ ಮತ್ತು ರಚನಾ ಸೂತ್ರ. ಸೊ ಯಾವುದು ಬೇಕಾದರೂ ಅಣುಸೂತ್ರಗಳನ್ನ ಕೇಳ್ಬೋದು ಅಥವಾ ರಚನಾ ಸೂತ್ರ ಕೇಳ್ಕೊಬೋದು. ಹಾಗಾಗಿ ಇದಿಷ್ಟನ್ನು ಸಹ ನೀವು ನೋಡ್ಕೊಳ್ಳಿ. ಸೈಕ್ಲೋಪ್ರೋಪೇನ್ ಅದರ ಅಣುಸೂತ್ರ ಮತ್ತು ರಚನಾ ಸೂತ್ರ ಯಾವ ರೀತಿ ಬರೆಯುವಂಥದ್ದು. ಸೈಕ್ಲೋಬ್ಯೂಟೇನ್ C4H8. ಸೊ ನಿಮಗಿಲ್ಲಿ ಫಸ್ಟು ಸಾಮಾನ್ಯ ಅಣುಸೂತ್ರ ಗೊತ್ತಿರಲಿ. ಆಲ್ಕೇನ್, ಆಲ್ಕೀನ್, ಆಲ್ಕೈನ್. ಸೊ ಇದಕ್ಕೆ ಸಾಮಾನ್ಯ ಅಣುಸೂತ್ರ ಕಲ್ತ್ಕೊಂಡ್ರೆ ನಿಮಗೆ ಕಾರ್ಬನ್ ಆಟಮ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋದರೆ ನಿಮಗೆ ಈತ್ ಅಂದರೆ 2 ಕಾರ್ಬನ್ನು, ಪ್ರೋಪ್ ಅಂದರೆ 3, ಬ್ಯೂಟ್ ಅಂದರೆ 4 ಈ ರೀತಿ ಗೊತ್ತಿದ್ದರೆ ಈಸಿಯಾಗಿ ನೀವು ಅಣುಸೂತ್ರವನ್ನು ಬರೆದುಕೊಂಡು ರಚನಾ ಸೂತ್ರವನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಮಕ್ಕಳು. ಹಾಗಾಗಿ ಮಿಸ್ ಮಾಡ್ಕೊಬೇಡಿ. ನೆಕ್ಸ್ಟು ಕ್ರಿಯಾ ಗುಂಪುಗಳು. ಸೊ ಎಲ್ಲ ಕ್ರಿಯಾ ಗುಂಪುಗಳನ್ನು ಕಲ್ತ್ಕೊಡಿ. ಹ್ಯಾಲೋ ಆಲ್ಕೇನ್ಸ್. ಸೊ ಇಲ್ಲಿ ನಮಗೆ ಕ್ಲೋರೋಪ್ರೋಫೇನ್. ಸೊ ನಮಗೆ ಬ್ರೋಮನ್ ಆದರೂ ಕೊಡ್ಬೋದು ಅಥವಾ ಕ್ಲೋರೋನಾದರೂ ಕೊಡ್ಬೋದು. ಸೊ ಕ್ಲೋರೋಪ್ರೋಪೇನ್ಸ್ಗಳಿರ್ತವೆ, ಬ್ರೋಮೋಪ್ರೋಪೇನ್ಸ್ ಇರ್ತದೆ, ನೋಡ್ಕೊಳ್ಳಿ. ನೆಕ್ಸ್ಟು ಆಲ್ಕೋಹಾಲ್. ಸೊ ಆಲ್ಕೋಹಾಲ್ ಲಾಸ್ಟಿಗೆ ಏನಾಗಿರ್ತದೆ OL, ಇದು ಓಲ್ ಅಂತ ಹೇಳಿ ಕರಿತೀವಿ. ಪ್ರೊಪೆನ್ಯಾಲ್, ಪ್ರೊಪನಾಲ್, ಎಥನಾಲ್. ಸೊ OH ಗ್ರೂಪ್ ಇರೋವೆಲ್ಲ ಏನಾಗ್ತದೆ ಆಲ್ಕೋಹಾಲ್. CHO ಗ್ರೂಪ್ ಆಲ್ಡಿಹೈಡ್ ಅಂತ ಹೇಳಿದರೆ CHO ನಿಮಗೆ ಇಲ್ಲಿ ಲಾಸ್ಟಲ್ಲಿ ಕಾಣಿಸ್ತಾ ಇದೆ ನೋಡಿ ಮಕ್ಕಳ. ಇದನ್ನು ನಾವು ಏನಂತ ಹೇಳಿ ಕರೆಯೋದು ಕ್ರಿಯಾ ಗುಂಪುಗಳು. ಅರ್ಥ ಆಗ್ತಾ ಇದೆಯಾ? ಸೊ ಇದು ಕ್ರಿಯಾ ಗುಂಪುಗಳು ಮಕ್ಕಳ. ಸೊ ಮಿಸ್ ಮಾಡ್ಕೋಬೇಡಿ. ಸೊ ಇಲ್ಲಿ ನೋಡಿ OH ಇದ್ದರೆ ಅದನ್ನು ಆಲ್ಕೋಹಾಲ್ ಅಂತ ಹೇಳಿ ಕರಿತೀವಿ. ಸೊ ಅದ್ರ ಕೊನೆಯ ಪದ ಏನಾಗಿರ್ತದೆ ಓಲ್, ಪ್ರೊಪನಾಲ್, ಎಥನಾಲ್ ಅದು ಬರ್ತದೆ. ಆಲ್ಡಿಹೈಡ್ ಗ್ರೂಪ್ ಇದ್ದರೆ ನ್ಯಾಲ್ ಆಗ್ತದೆ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರೊಪೆನ್ಯಾಲ್ CHO ಇದ್ದರೆ ಆಲ್ಡಿಹೈಡ್, CO ಇದ್ದರೆ C⋯O ಇದ್ದರೆ ಕೀಟೋನ್ ಗ್ರೂಪು, COOH ಇದ್ದರೆ ಕಾರ್ಬಾಕ್ಸಿಲಿಕ್ ಆಮ್ಲ ಆಗಿರ್ತದೆ. ಅರ್ಥ ಆಗ್ತಾ ಇದೆಯಾ? ಅಂತ್ಯದಲ್ಲಿ ಓಯಿಕ್ ಆ್ಯಸಿಡ್ ಆಗಿರ್ತದೆ, ಅಂದರೆ ಪ್ರೊಪನೋಯಿಕ್ ಆಮ್ಲ. ಅರ್ಥ ಆಗ್ತಿದೆಯಾ? ಇದಿಷ್ಟನ್ನು ನೀವು ನೋಡ್ಕೊಳ್ಳಿ. ನೆಕ್ಸ್ಟು ಆರೋಮೆಟಿಕ್ ಹೈಡ್ರೋಕಾರ್ಬನ್ಸಿಗೆ ಬಂದರೆ ಬೆಂಜಿನ್ ಅಣುಸೂತ್ರಗಳು ನೋಡ್ಕೊಳ್ಳಿ. C6H6. ಸೊ ರಚನಾ ಸೂತ್ರ. ಟಾಲಿಂದು C7H8 ಅಥವಾ C6H5CH3. ನ್ಯಾಪ್ತಲಿನ್. ಸೊ ಇವುಗಳ ಅಣುಸೂತ್ರವನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಚುಕ್ಕಿ ವಿನ್ಯಾಸ. ಸೊ ಚುಕ್ಕಿ ವಿನ್ಯಾಸ ವೆರಿ ಇಂಪಾರ್ಟೆಂಟ್, ಆಲ್ರೆಡಿ ಹೇಳಿದ್ದೀನಿ. ಹೈಡ್ರೋಜನ್ ಅಣುದು, ಆಕ್ಸಿಜನ್ ಅಣು, ನೈಟ್ರೋಜನ್ ಅಣು, ಅದೇ ರೀತಿ ಮೀಥೇನ್, ನೀರು. ಸೊ ಇವೆಲ್ಲ ಸೂತ್ರಗಳು. ನೆಕ್ಸ್ಟ್ ನಿಮಗೆ ನೋಡಿ ಒಟ್ಟಿಗೆ ಕೊಟ್ಟಿದ್ದೀವಿ. ಆಲ್ಡಿಹೈಡ್ ಅಂತ ಹೇಳಿದ್ರೆ ಆಗಲೇ ಹೇಳಿದೆ CHO, ಆಲ್ಕೋಹಾಲ್ ಅಂದರೆ OH, ಕೀಟೋನ್ ಅಂದರೆ CO, ಕಾರ್ಬಾಕ್ಸಿಲಿಕ್ ಆಮ್ಲ ಅಂದರೆ COH. ಸೊ ಅಂತ್ಯಪದ ನೆನ್ಪಿಟ್ಕೊಳ್ಳಿ. ಓಲ್, ಆಲ್, ಓನ್, ಓಯಿಕ್ ಆ್ಯಸಿಡ್. ಸೊ ಈ ರೀತಿ ಪ್ರೊಪೆನೋಲ್ ಅಂತ ಬಂದರೆ ಆಲ್ಕೋಹಾಲ್, ಪ್ರೊಪೆನ್ಯಾಲ್ ಬಂದರೆ ಆಲ್ಡಿಹೈಡ್, ಪ್ರೊಪನೋನ್ ಅಂದರೆ ಕೀಟೋನ್, ಪ್ರೊಪನೋಯಿಕ್ ಆ್ಯಸಿಡ್ ಅಂದರೆ ಕಾರ್ಬನ್ ಡೈಆಕ್ಸೈಡ್, COOH ಗ್ರೂಪ್ ಆಗಿರ್ತದೆ. ನೆಕ್ಸ್ಟ್ ರಾಸಾಯನಿಕ ಸಮೀಕರಣ ರೂಪಕ್ಕೆ ಪರಿವರ್ತಿಸಿ ನಂತರ ಅವುಗಳನ್ನು ಸರಿದೂಗಿಸಿ. ಸೊ ಇದು ವೆರಿ ಇಂಪಾರ್ಟೆಂಟ್. 3 ಅಂಕಕ್ಕೆ ನಿಮಗೆ ಡೆಫಿನೆಟ್ ಆಗಿ ಬರುವಂಥದ್ದು. ಎಕ್ಸಾಂಪಲ್ ನೋಡಿ, ಇಲ್ಲಿ ಹೈಡ್ರೋಜನ್ ಅನಿಲ ನೈಟ್ರೋಜನ್ನೊಂದಿಗೆ ಸೇರಿ ಅಮೋನಿಯಾ ಸಿಗ್ತದೆ. H2 + N2 gives to 2NH3. ಸೊ ಅದೇ ರೀತಿ ಇಲ್ಲಿ ನಿಮಗೆ ಒಂದಷ್ಟು ಅಣುಸೂತ್ರಗಳು ಕಾಣಿಸ್ತಾ ಇದೆ. ಇದು ರಾಸಾಯನಿಕ ಸಮೀಕರಣಗಳು ಸರಿದೂಗಿಸಿ ಬರೆದಿರೋದು ಕಾಣಿಸ್ತಾ ಇದೆ ಮಕ್ಕಳ. ಇದಿಷ್ಟನ್ನು ನೀವು ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ವೆರಿ ಇಂಪಾರ್ಟೆಂಟ್. 3 ಅಂಕಕ್ಕೆ ಡೆಫಿನೆಟ್ ಆಗಿ ಬರ್ತದೆ. ಇಷ್ಟರೊಳಗಡೆ ಇರ್ತದೆ ಮಕ್ಕಳ. ಸೊ ಹಾಗಾಗಿ ಮಿಸ್ ಮಾಡ್ಕೊಳ್ಬೇಡಿ. ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇದಿಷ್ಟು ನನಗೇನು ಈ ವಿಡಿಯೋಗಳಲ್ಲಿ ತಿಳಿಸಿದ್ದೀನಲ್ಲ, ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ನಿಮಗೆ 40+ ಅಂಕಗಳ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.